ತಲೆಮರೆಸಿಕೊಂಡಿರುವ ಭವಾನಿ ರೇವಣ್ಣಗಾಗಿ ಮುಂದುವರೆದಿದೆ ಶೋಧ ಕಾರ್ಯಾಚರಣೆ. ಭವಾನಿ ರೇವಣ್ಣ ತಲೆಮರೆಸಿಕೊಂಡಿದ್ದಾರೆ. ಇದುವರೆಗೂ ಕೂಡ ಅವರು ಎಲ್ಲಿದ್ದಾರೆ ಅನ್ನೋದು ಪತ್ತೆಯಾಗಿಲ್ಲ. ಹಾಗಾಗಿ ಅವರಿಗೋಸ್ಕರ ಎಸ್ಐಟಿ ಅಧಿಕಾರಿಗಳಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆ ಮೈಸೂರು ಜಿಲ್ಲೆಯಲ್ಲಿ 5 ಕಡೆ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ರು, ಸರ್ಚ್ ನಡೆಸಿದ್ರು. ಭವಾನಿ ಸಹೋದರಿ ಮಗನ ಮನೆ ಮತ್ತು ಫಾರ್ಮ್ ಹೌಸ್ನಲ್ಲೂ ಕೂಡ ಸರ್ಚ್ ಮಾಡಿದ್ರು. ಪರಿಚಯದ ಗುತ್ತಿಗೆದಾರನ ಮನೆ ಮತ್ತು ಫಾರ್ಮ್ ಹೌಸ್ನಲ್ಲೂ ಕೂಡ ಹುಡುಕಾಟ ನಡೆದಿತ್ತು. ಸಂಬಂಧಿಕರೊಬ್ಬರ ತೋಟದ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳಿಂದ ತೀವ್ರ ಶೋಧ ಆಗಿತ್ತು. ಇಂದು ಕೂಡ ಭವಾನಿ ರೇವಣ್ಣಗಾಗಿ ಎಸ್ಐಟಿ ಅಧಿಕಾರಿಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆ 5 ಗಂಟೆಯ ಒಳಗಡೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ 5 ಗಂಟೆಯ ತನಕ ಎಸ್ಐಟಿ ಅಧಿಕಾರಿಗಳು ಅವರ ಹೊಳೆ ನರಸೀಪುರದ ನಿವಾಸದಲ್ಲಿ ಕಾದಿದ್ದೇ ಆಯ್ತೇ ವಿನಃ ಭವಾನಿ ರೇವಣ್ಣ ಬರಲೇ ಇಲ್ಲ. ಅವರ ಪರವಾಗಿ 3 ವಕೀಲೆಯರು ಬಂದಿದ್ರು. ಅವರು ಕೂಡ ಮಾಹಿತಿಯನ್ನ ಕೊಟ್ಟರು, ಭವಾನಿ ರೇವಣ್ಣ ಬರ್ತಾರೆ ಅಂತ ಹೇಳಿ. ಆದರೆ ಭವಾನಿ ರೇವಣ್ಣ ಬರಲೇ ಇಲ್ಲ. ಎಸ್ಐಟಿ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಧಿಕಾರಿಗಳು ಕೂಡ ಅವರ ಸಂಬಂಧಿಕರ ಮನೆ ಮೇಲೆ ದಾಳಿಯನ್ನ ಮಾಡಿ ಅಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಅಲ್ಲೂ ಕೂಡ ಪತ್ತೆ ಆಗಲಿಲ್ಲ. ಫಾರ್ಮ್ ಹೌಸ್ನಲ್ಲೂ ಕೂಡ ಹುಡುಕಾಟ ನಡೆಸಿದ್ರು. ಅಲ್ಲೂ ಕೂಡ ಭವಾನಿ ರೇವಣ್ಣ ಸಿಗಲಿಲ್ಲ. ಎಲ್ಲಿದ್ದಾರೆ ಭವಾನಿ ರೇವಣ್ಣ ಅನ್ನೋ ಪ್ರಶ್ನೆಗೆ ಈ ಕ್ಷಣದವರೆಗೂ ಕೂಡ ಉತ್ತರ ಮಾತ್ರ ಎಸ್ಐಟಿ ಅಧಿಕಾರಿಗಳಿಗೆ ಲಭ್ಯವಾಗ್ತಾನೆ ಇಲ್ಲ. ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಹುಡುಕಾಟ ಸತತವಾಗಿ ಎಸ್ಐಟಿ ಅಧಿಕಾರಿಗಳಿಂದ ಮುಂದುವರೆದಿದೆ. ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಬಂಧನದ ಭೀತಿ ಕೂಡ ಭವಾನಿ ರೇವಣ್ಣ ಅವರಿಗಿತ್ತು. ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಆದರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಭವಾನಿಯನ್ನ ಎಸ್ಐಟಿ ಅರೆಸ್ಟ್ ಮಾಡೋಕೆ ಹುಡುಕ್ತಿದ್ದಾರೆ. ಭವಾನಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡೋದಕ್ಕೆ ಹುಡುಕಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಅಂದಿದ್ದಾರೆ ಪರಮೇಶ್ವರ್. ಭವಾನಿ ರೇವಣ್ಣ ಸಿಕ್ಕ ತಕ್ಷಣ ಎಸ್ಐಟಿ ಅಧಿಕಾರಿಗಳು ಬಂಧಿಸ್ತಾರೆ. ಭವಾನಿ ತಪ್ಪಿಸ್ಕೊಂಡಿದ್ದಾರೆ. ಅವರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಅವರು ಸಿಕ್ಕ ಮೇಲೆ ಅವರ ಬಂಧನವಾಗುತ್ತೆ. ಇಲ್ಲಿ ಸವಾಲಿನ ಪ್ರಶ್ನೆ ಬರೋದಿಲ್ಲ ಎಂದಿದ್ದಾರೆ ಪರಮೇಶ್ವರ್. ಭವಾನಿ ರೇವಣ್ಣ ಕಣ್ಮರೆ ಆಗಿದ್ದಾರೆ. ಅವರ ಅರೆಸ್ಟ್ ಮಾಡಲಿಕ್ಕೆ ಏನಾದರೂ ಇಲ್ಲ, ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತಾನೆ ಹುಡುಕ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಅದು ಗೊತ್ತಾದ ಮೇಲೆ ಅವರು ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ. ಅದು ಡ್ಯೂ ಪ್ರಾಸೆಸ್ ಆಫ್ ಲಾ. ಅದೇನು ನಮಗೆ ಒಬ್ಬ ಸವಾಲಿನ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಇವರು ತಪ್ಪಿಸ್ಕೊಂಡು ಇದ್ದಾರೆ ಎಲ್ಲೋ. ಅವರು ಬಂದಾಗ ಅಥವಾ ಹುಡುಕಿ ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ. ಹುಡುಕ್ತಾ ಇದ್ದಾರೆ ಅವ್ರು ಎಲ್ಲಿ ತಪ್ಪಿಸ್ಕೊಂಡಿದ್ದು. ಇದಕ್ಕೆ ಸವಾಲಿನ ಪ್ರಶ್ನೆ ಏನು ಬರುತ್ತೆ? ಭವಾನಿ ರೇವಣ್ಣ ಕಣ್ಮರೆ ಆಗಿದ್ದಾರೆ. ಅವರ ಅರೆಸ್ಟ್ ಮಾಡಲಿಕ್ಕೆ ಏನಾದರೂ ಇಲ್ಲ, ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತಾನೆ ಹುಡುಕ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಅದು ಗೊತ್ತಾದ ಮೇಲೆ ಅವರು ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ. ಅದು ಡ್ಯೂ ಪ್ರಾಸೆಸ್ ಆಫ್ ಲಾ. ಅದೇನು ನಮಗೆ ಒಬ್ಬ ಸವಾಲಿನ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಇವರು ತಪ್ಪಿಸ್ಕೊಂಡು ಇದ್ದಾರೆ ಎಲ್ಲೋ. ಅವರು ಬಂದಾಗ ಅಥವಾ ಹುಡುಕಿ ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ. ಹುಡುಕ್ತಾ ಇದ್ದಾರೆ ಅವ್ರು ಎಲ್ಲಿ ತಪ್ಪಿಸ್ಕೊಂಡಿದ್ದು. ಇದಕ್ಕೆ ಸವಾಲಿನ ಪ್ರಶ್ನೆ ಏನು ಬರುತ್ತೆ? ಭವಾನಿ ರೇವಣ್ಣ ಕಣ್ಮರೆ ಆಗಿದ್ದಾರೆ. ಅವರ ಅರೆಸ್ಟ್ ಮಾಡಲಿಕ್ಕೆ ಏನಾದರೂ ಇಲ್ಲ, ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತಾನೆ ಹುಡುಕ್ತಾ ಇದ್ದಾರೆ. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಭವಾನಿ ರೇವಣ್ಣ ತಲೆಮರೆಸಿಕೊಂಡಿದ್ದಾರೆ. ಅವರಿಗೋಸ್ಕರ ಎಸ್ಐಟಿ ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ. ಅವರ ಬಂಧನ ಅನ್ನೋದು ಸವಾಲಿನ ವಿಷಯವೇ ಅಲ್ಲ. ಅವರು ಸಿಕ್ಕಿದ ತಕ್ಷಣ ಅವರ ಬಂಧನ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳಿಂದ ನಿರಂತರವಾಗಿ ಭವಾನಿ ರೇವಣ್ಣ ಅವರಿಗೋಸ್ಕರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ ಅನೇಕ ದಿನಗಳಿಂದಲೂ ಕೂಡ ಭವಾನಿ ರೇವಣ್ಣ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅವರು ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸುಳಿವು ಸಿಗ್ತಿಲ್ಲ.